ನಮಸ್ತೆ, ಎಲ್ಲರಿಗೂ ನಮಸ್ತೆ ಸರ್. ಸರ್, ನಾನು ಬೆಂಗಳೂರು ಹೊಂಟಿದ್ದೆ. ನನಗೆ ಅನಾರೋಗ್ಯದ ಕಾರಣದ ದಾರಿಯಾಗ ಹೋಗೋಕ್ಕಾಗಿಲ್ಲ. ಅದಕ್ಕೆ ನಾನು ಸ್ಟಾಪ್ ಆ್ಯಂಡ್ ಟೆಸ್ಟ್ ಮಾಡಾಕತ್ತೀನಿ. ಇನ್ನು ನನಗೆ ONDMನಾಗ ಮಾಡೋಕ್ಕಾಗೋದಿಲ್ಲ. ಯಾಕೆ ONDMನಾಗ ಮಾಡೋಕ್ಕಾಗೋದಿಲ್ಲ ಅಂದರೆ ಮೇಜರ್ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಆಗೈತಿ. ಎಲೆಕ್ಟ್ರಿಕ್ ಆಕ್ಸಿಡೆಂಟ್ ಹೆಂಗಾಗೈತೆ ಅನ್ನೋದು ರಿಪೋರ್ಟ್ ಐತಿ. ರಿಪೋರ್ಟ್ನಾಗ ಹೇಳ್ತೀನಿ. ಅವೆಲ್ಲ ಐತಿ. ಆಗಿದ್ದು ನಂಗೆ ONDM ಮಾಡೋಕ್ಕಾಗಲ್ಲ. ನನಗೆ ಈಗ ಪೋಸ್ಟಿಂಗ್ ಟ್ರಾನ್ಸ್ಫರ್ ಮಾಡಿಕೊಟ್ಟೆ ಅಂದ್ರೆ ಅಲ್ಲಿ ರಿಲೀವ್ ಮಾಡ್ತೇವೆ ಅಂದ್ರೆ ನನಗೇನು ಸಮಸ್ಯೆ ಇರೋದು, MD ಆಫೀಸ್ನಾಗ ಕೆಲಸ ಮಾಡ್ಬೇಕಂದ್ರೆ MD ಆಫೀಸ್, ಹೆಸ್ಕಾಮ್ MD ಆಫೀಸ್. ಅಲ್ಲಿ ಯಾಕೆ ಮಾಡ್ಬೇಕಂದ್ರೆ ಅಲ್ಲಿ ಯಾಕಂದ್ರೆ ದಪ್ತರಿ ಮತ್ತು ಸ್ಟೇಷನ್ ಪಾಸ್ ಅದಕ್ಕೆ 1 and 2 3 ಪೋಸ್ಟ್ ಖಾಲಿ ನಂಗೆ ನನ್ನ ಲೆವೆಲ್ನಾಗ. ನಾ ಏನು AW ಪೋಸ್ಟ್ ಕೇಳಾಕತ್ತಿಲ್ಲ. ನನಗೇನು ಸಿಗಬೇಕಲ್ಲ ಅದನ್ನ ಕೇಳಾಕತ್ತೀನಿ. ಅದನ್ನ ಕೊಡ್ರಿ ನೀವು. ಅದು ಕೊಡೋಕ್ಕಾಗಲಿಕ್ಕಂದ್ರೆ MD ಮೇಡಮ್ ಇಂಥ ಪೋಸ್ಟ್ ಕ್ರಿಯೇಟ್ ಮಾಡೋಕ್ಕೆ ಬರ್ತದಂತ. MD ಮೇಡಮ್ ಕೈ ಅಂತ ಕ್ರಿಯೇಟ್ ಮಾಡೋದು ಯಾಕೆ ಬೇಕ್ರಿ? ಇವರು 3 ಪೋಸ್ಟ್ ಅದಾವಲ್ಲವು, ದಪ್ತರಿ ಕಚೇರಿ ಪಾಸ್ 1 and 2 3 ಪೋಸ್ಟ್ ಅವನ್ನ ಕೊಡಲಿಲ್ಲ. ಕ್ರಿಯೇಟ್ ಅದ ಮತ್ತೆ ಏನು ಮಾಡ್ಬಿಡಿ MD ಪೋಸ್ಟ್ನ ಕೊಡ್ರಿ. ಅಲ್ಲಿ ಕೊಡೋಂಗಲ್ವಾ? ನಾನು ಕಂಬ ಹತ್ತಕ್ಕಂಗಲ್ಲ, ಮೀಟ್ರ್ ರೀಡಿಂಗ್ ಮಾಡೋಕ್ಕಾಗಲ್ಲ. ಇದನ್ನ ಬಿಟ್ಟು ಬೇರೆ ಯಾಕೆ ಕೆಲಸ ಕೊಟ್ಟು ಕೊಡ್ರಿ. ಇಷ್ಟು ನಾನು ಹೇಳೋದು. ಥ್ಯಾಂಕ್ ಯು ಸೊ ಮಚ್. ಇನ್ನೊಂದು ಹೇಳ್ತೀನಿ, ನಾನು ಹುಬ್ಬಳ್ಳಿ ರೂರಲ್ ಡಿವಿಷನ್ನ ಮಾಡಿದೆ. ಎಲ್ಲ ಅಧಿಕಾರಿಗಳು ನೌಕರರು ನಂಗೆ ಭಾಳ ಸಪೋರ್ಟ್ ಮಾಡ್ಯಾರ. ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡ್ತಾರೆ. ತಮ್ಮ ವ್ಯಾಪ್ತಿ ಮೀರಿ ಹೊರಗೂ ಸಪೋರ್ಟ್ ಮಾಡ್ಯಾರ. ನಂಗೆ ರಿಸ್ಕ್ ತೊಗೊಂಡು ನಂಗೆ ಸಪೋರ್ಟ್ ಮಾಡ್ಯಾರ. ಅದು ನಂಗೆ ಅಲ್ಲಿ ಕೆಲಸ ಮಾಡೋಕೆ ನೀಗೋಲ್ದೆ. ನಂಗೆ ಸಾಮರ್ಥ್ಯ ಇಲ್ಲ. ಅದು ನಾನು ONDM ಬಿಟ್ಟು ನಾ ಮಾಡ್ತೀನಿ. ಬಟ್ MD ಆಫೀಸ್ನಾಗ ನೀವು ಕೊಟ್ಟರೆ 12 ತಾಸು ಮಾಡ್ತೇನೆ ನಾ ಸರ್ವಿಸ್. 12 ತಾಸು ಟೈಮ್ ಊಟ ಗೀಟ ಏನು ಬಿಡ್ರಿ, ಅದು ಊಟ ಕಳೀರಿ. 12 ತಾಸು ಸರ್ವಿಸ್ ಮಾಡ್ತೇನೆ. ಪಗಾರ ನೀವು 8 ತಾಸಿಂದ ಕೊಡ್ರಿ. ಬಟ್ ನಾನು 12 ತಾಸು ಮಾಡ್ತೀನಿ. ಇಷ್ಟು ನಾನು ನನ್ನ 2 ಮಾತ್ರ ಮುಗಿಸ್ತೀನಿ.